ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ನಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೇವೆ, ಪ್ರಸಂಗ ಬಿದ್ರೆ ಮಗ್ಲಾಗ್ ಮಾಡ್ಕೊಳಕ್ ಹೆಣ್ಣು ಕೊಡ್ತೇವೆ, ಮಾಡಿ ಹೊಟ್ಟು ಕಿತ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕಬೆ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳುವ ದನವನಿಗೆ ಹೇಳಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಿಂದ ತೊಳಿನ್ರಿಪ್ಪ ಅನ್ನೋ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾರ್ನರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿದ್ದರೂ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡತ್ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬ್ಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಪ್ಪ? ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿದ್ದಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ಹೊಡೆದಾದ್ರೂ ತೆಗಿತೀವಿ, ಹೊಡೆದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೇವ ಅಂದ್ಮೇಲೆ ನೀವು ಮುಚ್ಚಬೇಕು. ನಾವು ಮಾತಾಡೋದು ಸ್ವಲ್ಪ ಬಿರುಸ, ಆದ್ರ ಅದು ಯಾವತ್ತಿದ್ರು ಕರೆಯಲಾಗಿರ್ತೈತಿ. ಇರಾಕಬೇಕೆ ದುಡ್ಡಿನಾಗ ದೊಡ್ಡವ ಈ ಕಾಳಿಂಗರ, ಸೊಕ್ಕಿನಾಗ ದೊಡ್ಡವ ಈ ಕಾಳಿಂಗರ, ದೌಲತ್ತಿನಾಗ ದೊಡ್ಡವ ಈ ಕಾಳಿಂಗರ. ಹುಟ್ಟುವಾಗ್ಲೇ ಮೈ ತುಂಬಾ ವಿಷ ತುಂಬಿಕೊಂಡು ಹುಟ್ಟಿದವನೇ ಈ ಕಾಳಿಂಗರ. ಈ ಕಾಳಿಂಗರ ಬಂದ್ರೆ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗೆ. ಕಚ್ಚೋದಲ್ಲ, ವೈರಿ ಅನ್ನೋನು ಬರೀ ಉಸಿರಾಡಿದ್ರು ಸತ್ತಾನೆ. ಅದು ಈ ಕಾಳಿಂಗ. ಬರಬೇಕು ಸಂಕರ್ ಶೆಟ್ರು. ಅಲ್ಲ, ಮಾತಾಡೋದನ್ನ ಮರ್ಯಾದೆ ನಿಂತು ಕೇಳಕತ್ತಾರಲ್ಲ ಅಂತ ನೀವು ಬಹಳ ಸಂತೋಷವಾಗಿ ಮಾತಾಡ್ತಿದ್ರಲ್ಲ, ಅದಕ್ಕೆ ನಾವ್ ಯಾಕೆ ಕಾಟ ಬರ್ಬೇಕ್ರಿ? ಹೌದು, ಮತ್ತೆ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ನಮ್ಮಂತೆ ಆಗಾಕತ್ತೆ ಅಂದ್ಮೇಲೆ ಸಂತೋಷ ಇರ್ಲಾರ್ದ ಇರಾಕತ್ತದಲ್ರಿ. ನಿಮ್ಮನಿ ಬಿಟ್ರೆ ಆ ಭಾಗ್ಯ ಇವ್ರಾಗ ಯಾರು ಐತ್ರಿ? ಏತಮ್ಮ ತಳ್ಕೊಂಡ್ರ ಅಂದ್ರ ತಳ್ಕೊಂಡ್ರೆ ಹೇಳ್ರಿ ತಮ್ಮ, ನೀವು ಹೇಳ್ರಿ ಹೇಳ್ಬೇಕು. ಇವತ್ತು ನಿಮ್ ಹೆಂಡತಿಲಿ ಮಕ್ಕಳ ಬ್ಯಾಡ್ರಿ ಅಂದ್ರೆ ಮಕ್ಕಳ ಬಾರ್ದವ್ರ ಅಷ್ಟು ದರ್ಬಾರ್ ನಡೆದ್ರಿ ನಿಮ್ಮದು. ಆದ್ರೂ ಜನರ ನಿಮ್ಮ ನೋಡಿ ಒಬ್ಬೊಬ್ಬರು ಮಾತಾಡ್ತಾರ.
ಅವ್ರು ನೋಡೋಣ ಹೊಟ್ಟಾಗ ಖಾರ ಕಳ್ಸಂಗ ಆಗತ್ರಿ. ಏನಂತಾರಲ್ಲಿ ಏ ಬೇವರ್ಸಿ ನನ್ನ ಮಗನ, ಲುಚ್ಚ ನನ್ನ ಮಗನ, ಲಪಂಗ ನನ್ನ ಮಗನ, ಬುದ್ಧಿ ಐತಿಲ್ಲ ನಿನಗ? ಅಲ್ಲ ಊರ್ಕಿಂತ ಊದಾಗಿರಿ ಮಂದಿ ತಿಂತೀರಿ ಮಕ್ಕಳ್ರಿ, ಮಂದಿ ತಿಂದ್ರ ಹೆಂಡಿ ತಿನ್ನೋರ್ಲೇ ಮಕ್ಕಳ್ರಿ. ನನಗ್ ಬೈತಾರ ಶೆಟ್ರ ನಿಮ್ ಬುದ್ಧಿ ಗೊತ್ತಿಲ್ಲ ನನಗೆ. ಮಂದಿ ಹೆಸರು ಹೇಳ ಗುಮ್ಮಾಕ್ ಹೋಗ ಗೌಡ್ರ ನಮ್ಗೊಟ್ಟು ಗುಮ್ಮತ್ ತಿಂಡಿ ಆಗೈತ್ರಿ ಅಂತ ಹೇಳಿದ್ರೆ ಮುಂದೆ ಕೂತು ಗುಮ್ಮಿಸ್ಬೇಕು. ಹೊಸದಲ್ಲ ನಮಗೂ ಹೊಸದಲ್ಲ. ಇರಬೇಕು ನಿಂದ ಕರಿರಬೇಕು ಹಂದಿಯ ಹಾಗೆ, ಅಂದ್ರೆ ನಾವು ಊರು ಸ್ವಚ್ಛ ಇರ್ತದ. ಮುಂದೆ ಬೈಯಾಕ ಗಂಡಸ್ತನ ಇಲ್ದವ್ರು ಬೆನ್ನ ಹಿಂದೆ ಮಾತಾಡ್ತಿರ್ತಾರೆ, ಎಲ್ಲ ತಲೆ ಕೆಡಿಸ್ಕೊಂತಾರೆ. ಊರಾಗ ಕೂತಲ್ ನಿಂತಲ್ 4 ಮಂದಿ ಮಾತಾಡ್ಬೇಕು. ನಮ್ಮ ಕಾಳಿಂಗ್ರ ಅವ್ರು ಹಂಗ ಅವ್ರು ಹಿಂಗ, ಮಣ್ಣ ಅವ್ರು ಹಂಗಾತು ಇವ್ರು ಹಿಂಗಾತು. ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತ ಅದನ್ನ ಹೇಳ ಮೊದಲು. ಹೇಳಿಡ್ಲ ನಮ್ಮ ಅಪ್ಪ ಏನಂದ? ಹಣಿಮೆಯ ಮಗನ, ಊರ್ ಮುಂದಿನ ಜಾಗದಾಗ ನಮ್ಮ ಧನ್ಯಾರು ಹೆಂಡ ಕಂಡ ಇಡು ಅಂಗಡಿ ಇಡವ್ರದಾರ, ನಿಮ್ ಜಾಗ ನನಗೆ ಕೊಡು ಅಂತ ಹೇಳಿದ್ವಿ ನಾವು. ಮತ್ತೇನ್ ಕಟ್ಸ್ತಾರ್ಲಿ? ಲಾಡ್ಜಿಂಗ್ ಕಟ್ಸೋರ್ದಾರ. ಲಾಡ್ಜಿಂಗ್ ಅನ್ನಲ್ಲ, ಲಾಡ್ಜಿಂಗ್. ಲಾಡ್ಜಿಂಗ್ ಕಟ್ಸೋರ್ದಾರ. ಅದ್ರ ನಮ್ಮ ಧನ್ಯಾರಿಗಟ್ಟ ಇನ್ಕಮ್ ಬರ್ತೈತಿ, ಉಳಿದವ್ರು ನಿನಗೊಟ್ಟು ಏನ್ರ ಕೊಟ್ಟಾರ ಅಂತ ಹೇಳಿ ಮೊದಲು ಹೂ ಅಂತಿದ್ರಿ ಅವ್ ಮಂಕ್ಯನ ಮಗ. ಆಮೇಲೆ ಏನ್ ತಿಳ್ತು, ಯಾರು ಕುಂಭ ಕೊಟ್ರೋ ಏನೋ, ನಾನ್ ಜಾಗ ನಿಮ್ಗೆ ಕೊಡಂಗಿರ್ಲಿ, ನೀವೇನ್ ಮಾಡ್ತಿದ್ರು ಮಾಡ್ಕೊಂಡು ಹೋಗ್ಬೇಕ್ರಿ ನಾವು. ಅದಕ್ಕೆ ನೀ ಏನ್ ಹೇಳಿದೆ? ತಿಂಡಿನ ಬಾಳಾಗಿತ್ತು ಮಗನ ನಿಂದನ್ಯ, ನನ್ನ ತಿಂಡಿ ಕೇಳಾಕ ನೀ ಯಾವಲೇ ಅಂದಾವ್. ಹಂಗಾರ ನಮ್ಮ ಧನ್ಯಾರ್ ತಿಂಡಿ ಬಾಳತಿ ಬಾಲೆ ಮಗನ ಅನ್ಯಾವ. ಅಲ್ಲರಿ ಇಂಥ ಸಣ್ಣ ಸಣ್ಣ ವಿಷಯ ಐತಿ ಮನಿ ಬಾಗಿಲಿಗೆ ತರೋದ. ಹೌದು ಮತ್ತೆ ಅದೇನು ವಿಷಯ ಹಾದ್ಯಾಗ ಮುಗಿಸ್ಕೊಂಡ್ ಬರ್ಬೇಕು. ಹಾದ್ಯಾಗ ಮುಗಿಸ್ತಾರೆ ಸುದ್ದಿ ಆಗಂಗಿಲ್ಲ ಊರಾಗದು. ಧನ್ಯಾರ ವಾಡ್ಯಾಗ ಬರ್ಬೇಕು, ಏನ್ ಸುದ್ದಿ ಇದ್ರು ವಾಡ್ಯಾಗ ಬತ್ರ ಹಾದ್ಯಾಡ ಮಂದಿ ನೋಡ್ತಾರ. ಅಲ್ಲ ಧನ್ಯಾರ ಮನ್ಯಾಗ ಏನೋದ್ ದಣಿಗಿಡತ್ತಲ್ಲಪ್ಪ ಆತಾರ, ಹಿಂಗ ಸುದ್ದಿ ಆಗ್ಬೇಕ್ರಿ ಅವ. ಬರ್ಲಿ ಶೆಟ್ರೆ, ಹಾ ಅವಾಗ ಸರಿಯಾಗಿ ನಾ ತಿಳಿಸಿ ಹೇಳ್ತೀನಿ. ನೋಡ್ರಿ ಕೇಳಿದ ಕೇಳ್ತಾನೆ. ಕೇಳಿ ಮೊದಲು ಏನಿದ್ರು ಸಾಮೋಪಾಯ, ಆಮೇಲೆ ಐತಲ್ಲ ದಂಡಂ ದಶಕ. ನಮಸ್ಕಾರ ಗೌಡ್ರಿಗೆ. ಬರಬೇಕು ಹನುಮಂತನವರು. ಅಲ್ಲ ನಮ್ಮ ಶೆಟ್ರ ಮುಂದೆ ಒಂದು ವಿಷಯ ಹೇಳಿ ಕಳ್ಸಿದ್ದೆ, ತಮ್ಮನ್ ಸವಿಸ್ತಾರವಾಗಿ ಹೇಳಿದಾರ ಅಂತ ಅನ್ನಿಸ್ತದ, ಆದ್ರೂ ಆಗುದಿಲ್ಲ ಅಂದಿ ಅಂತ. ಹೌದ್ರಿ, ಶೆಟ್ರೆಲ್ಲ ಹೇಳಿದ್ರೆ ಬರೋಬರಿ. ಆದ್ರೆ ಊರ್ ಮುಂದಿನ ಆಸ್ತಿ ಹೆಂಗ್ ಬಿಟ್ಟು ಕೊಡುದ್ರಿ ಅಪ್ಪ? ಆಸ್ತಿನ ನಂಬ್ಕೊಂಡು ಬಾಳೆ ಮಾಡೋರು ನಾವು, ಅದನ್ನ ಬಿಟ್ಟು ಕೊಡಕ್ ಆಗುದಿಲ್ಲ ಅಂತ ಹೇಳಿ. ಈ ಕಾಳಿಂಗ ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟುಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲ. ಇನ್ನು ನೀನು ಭೂಮಿ ಮೇಲೆ ಕಣ್ಣಿಟ್ಟದನಿ ಅಂದ ಮೇಲೆ ಅದು ನಂದ ಆಗಬೇಕು ಅಂತ ನನ್ನ ಆಸೆ. ನನ್ನ ಆಸೆಗೆ ಯಾರ ಕಲ್ಲು ಹಾಕ್ತಾರ ಅವ್ರ ತಲೆ ಮೇಲೆ ಕಲ್ಲು ಹಾಕು ಮನುಷ್ಯ ನಾನು. ಒಪ್ಕೊಂಡು ಬಿಟ್ಟು ಕೊಟ್ರೆ ನಿನಗೂ ಚಲೋ ಆಗ್ತದ, ನಮಗೂ ಚಲೋ ಆಗ್ತದ. ಏನಂತ ಹನುಮಂತಪ್ಪ? ಅಲ್ರಿ ಗೌಡ್ರ, ನೀವು ಹೇಳಿದ ಮಾತಿಗೆ ಒಪ್ಕೊಂಡು ನಾನು ಆಸ್ತಿ ಬಿಟ್ಟು ಕೊಟ್ಟ ನಮ್ಮ ಹೆಂಡತಿ ಮಕ್ಕಳ ಕೈಯಾಗೇನ ತಾಟ್ ಕೊಡು. ತಾಟ ಕೊಡ್ತೀವಿ, ಮನೆಯಾಗಿಡು, ನಾ ಸಾಕ್ತೀನಿ. ನಿಮ್ಮಂತ ಬಡ ಭಿಕಾರಿಗಳಿಗೆ ಸ್ಥಾನ ಇರೋದಿಲ್ಲ ಶ್ರೀಮಂತರ ಗ್ರಂಥದಲ್ಲಿ. ನನ್ನ ಮುಂದೆ ಒಣ ವೇದಾಂತ ಹೇಳೋದಕ್ಕೆ ಬರ್ತಾ ಇದೀಯ? ಇಷ್ಟೆಲ್ಲ ಮಾತಾಡಕತ್ತಿ ಅಂದ್ಮೇಲೆ ನಿನ್ನ ಬೆನ್ನಿಗೆ ಯಾರೋ ಒಬ್ಬ ಇದ್ದಾನಂದಂಗ. ಯಾರು ಬೆನ್ನು ಕುಮುಕ ಮೇಲೆ ಇಷ್ಟು ಹರಾಡಕತ್ತೀನಿ ಊರಾಗ? ಅದನ್ನ ಯಾರು? ಅವನ ನಮ್ಮ ಅಣ್ಣ ವೀರಭದ್ರ ಅನ್ನದಾನ್ರಿ. ಜಮೀನು ಬಿಟ್ಕೊಡಲ್ಲ ಅಂದ್ರೆ ಒಪ್ಕೊಳ್ತಿದ್ದೆ, ಆದ್ರೆ ನನ್ನ ಕೊಡುವ ಹಿರಿಯ ವೀರಭದ್ರನ ಹೆಸರು ತೆಗ್ದೆ ಅಂದ್ಮೇಲೆ ನೀನು ಅವನಿಗಿಂತ ಒಂದು ಕೈ ಮೇಲೆ ಅಂದಂಗಾಯ್ತು. ವೀರಭದ್ರ ವೀರಭದ್ರ ವೀರಭದ್ರ, ಕಣ್ಣು ಮುಚ್ಚಿದ್ರು ವೀರಭದ್ರ, ಕಣ್ಣು ತೆಗೆದ್ರು ವೀರಭದ್ರ, ಎಲ್ಲರ ಬಾಯಲ್ಲೂ ವೀರಭದ್ರನ ಹೆಸರೇ. ಏಯ್ ನೋಡ, ಸುಮ್ನೆ ನನ್ನ ತಲೆ ಕೆಡ್ಸೋದಕ್ಕೆ ಹೋಗ್ಬೇಡ. ಬಿಟ್ಟು ಕೊಟ್ರೆ ಒಳ್ಳೇದು, ಇರ್ಲಿಲ್ಲ ಅಂದ್ರೆ ನಾಳೆ ಹುಟ್ಟೋ ಸೂರ್ಯನ ಮುಖ ನೋಡೋದಿಲ್ಲ ನೀನು. ಇಲ್ರಿ ಗೌಡ, ನಾ ಆಸ್ತಿ ಬಿಟ್ಟು ಕೊಡುದಿಲ್ರಿ. ನಾನು ಜೀವನ ಹೋಗ್ಲಿಕ್ಕೆ, ಆದ್ರ ನನ್ನ ಆಸ್ತಿ ನಿಮಗೆ ಬಿಟ್ಟು ಕೊಡುದಿಲ್ಲ. ಈ ಮಾಡೋ ಹೋದ್ಮೇಲೆ ಆಸ್ತಿ ತಗೊಂಡೇನ?
ಏ ಶೆಟ್ಟಿ, ಇತ್ತಿತ್ಲಾಗಿ ಆ ವೀರಭದ್ರನ ಹಾವಳಿ ಹೆಚ್ಚಾಗಕತ್ತಿತ್ತು ಊರೊಳಗ. ಈ ಕಾಳಿಂಗರಾವನ ಎದುರು ಹಾಕೊಂಡ ಈ ಊರೊಳಗ ಆ ಮಗ ಹೆಂಗ ಬದುಕ್ತಾನ ನಾನು ನೋಡ್ತೀನಿ. ತಲೆ ಗಟ್ಟಿ ಐತಿ ಅಂತ ಬಂಡೆಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡಕತ್ತಾನ ಬೋಳಿ ಮಗ. ಅವನಿಗೊಂದು ಮಾತು ತಿಳಿಸಿ ಹೇಳು, ಕೇಳಿದ್ರ ಕೇಳ್ತಾನ, ಕೇಳಿಲ್ಲ ಅಂದ್ರ ಚಂಡ್ ಹಿಡಿದು ಎಳ್ಕೊಂಡು ಬಾಯಿಲ್ಲ. ಮುಂದೆ ಏನು ಮಾಡ್ಬೇಕಂತ ನನಗ್ ಗೊತ್ತೈತಿ. هل هي مرات بيت جم تمام ترقى ಹೇ ವೀರಭದ್ರ, ಇನ್ನು ಈ ಕಾಳಿಂಗರಾವನ ಕೈ ಚಳಕ ನಿನಗೆ ಗೊತ್ತಿಲ್ಲ. ಈ ಕಾಳಿಂಗರಾವ್ ಅಂದ್ರ ಒಂದ್ ರೀತಿ ಕೆರಳಿದ ಸಿಂಹ ಇದ್ದಂಗ. ಗುಹೆಯಿಂದ ಹೊರಗೆ ಬಂದಿದೆ ಅಂದ್ರೆ ಭೇಟಿ ಶುರು ಅಂತ ಅರ್ಥ. ಗುರ್ರಾಯಿಸು ಗುಳಿ 2 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಓಡ್ ಹೋಗೋದಕ್ಕಲ್ಲ, ಗುಮ್ಮೋದಕ್ಕಂತ ಅರ್ಥ. ಅರ್ಥ ಮಾಡ್ಕೊಂಡ್ರೆ 4 ದಿವಸ ಚೆನ್ನಾಗಿ ಬದುಕ್ತೀಯ, ಇಲ್ಲ ಅಂದ್ರೆ ಮರಣ ಮೃದಂಗ.